ಇನ್ನು ಮುಂದೆ ಜೀವನದಲ್ಲಿ ಒಟ್ಟಿಗೆ ಇರಲಿಕ್ಕೆ ಆಗೋದಿಲ್ಲ. ಮನಸ್ಸಿಗೆ ಅದು ಬೇಜಾರಾಗುತ್ತೆ. ಅವ್ರ ಜೊತೆ ಒಟ್ಟಿಗೆ ಗಂಡ ಹೆಂಡತಿಯಾಗಿ ಸಂಸಾರ ಮಾಡಿ ಒಂದು ಟೈಮಲ್ಲಿ ಅದು ಸರಿ ಬರ್ತಾ ಇಲ್ಲ ಅಂತ ಅಂದಾಗ ಗಲಾಟೆ ಮಾಡಿಕೊಂಡು ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಮಾರಣಾಂತಿಕವಾಗಿ ಹಲ್ಲೆಗಳು ಕೂಡ ನಡೆಯುತ್ತೆ, ಕೊಲೆಗಳು ಕೂಡ ನಡೆದೋಗ್ಬಿಟ್ಟಿದೆ. ಸೊ ಅದೆಲ್ಲ ಬೇಕಾ? ಅದೆಲ್ಲ ಅವಶ್ಯಕತೆ ಇಲ್ಲ. ಇವಾಗ ನೀವು ಕೈ ಹಿಡ್ಕೊಂಡು ಹೊರಗೆ ಬಂದಿದ್ದಾಗಿರ್ಬೋದು, ಕೆಲವೊಂದಷ್ಟು ಜನಗಳಿಗೆ ಅದು ಕನ್ಫ್ಯೂಷನ್ ಇದೆ. ಒಟ್ಟಿಗೆ ಇದು ಸಂಸಾರ ಮಾಡಿದ್ವಿ, ಡಿವೋರ್ಸ್ ಆದ ತಕ್ಷಣ ನೀನ್ ಬೇರೆ ನಾನು ಬೇರೆ ಅಂತ ಓಡೋಗ್ಬಿಟ್ರೆ. ಈಗಲೂ ಕೂಡ ನೀವು ಫ್ರೆಂಡ್ಸ್ ಆಗಿನೇ ಇರ್ತೀರಾ ನಿವೇದಿತಾ ಗೌಡ ಅವ್ರ ಜೊತೆಗೆ? ಯಾವ ರೀತಿ ಇದ್ದ ಸಂಬಂಧ ಆ ರೀತಿ ಅಲ್ಲ? ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕಳೆದ ಒಂದು ವಾರ ಅಥವಾ 15 ದಿನದಿಂದ ಆಲ್ಮೋಸ್ಟ್ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ನೆಗೆಟಿವ್ ವಿದ್ಯಮಾನಗಳು ನಡೀತಾನೆ ಇವೆ. ಕಳೆದ ವಾರವಷ್ಟೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರ ಡಿವೋರ್ಸ್ ಆಯಿತು. ಇದಾದಮೇಲೆ ಆಲ್ಮೋಸ್ಟ್ ಒಂದು ವಾರದ ನಂತರ ಚಂದನ್ ಶೆಟ್ಟಿ ಅವರು ಮತ್ತೆ ನಮ್ಮ ಜೊತೆಗೆ ಸಿಕ್ಕಿದ್ದಾರೆ. ಅವರನ್ನು ಮಾತಾಡಿಸುವಂತಹ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ. ಬನ್ನಿ ಸರ್. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಸೊ ಹೀರೋ ಆಗಿ ಡೆಬ್ಯೂ ಆಗ್ತಾ ಇರುವಂತಹ ಸಿನಿಮಾ, ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ ಇದೇ ನಿಮ್ದು ಈಗ ಸದ್ಯಕ್ಕೆ ಅನೌನ್ಸ್ ಆಗಿರುವಂಥದ್ದು. ಸೊ ವಿದ್ಯಾರ್ಥಿನಿಯರೇ ಸಿನಿಮಾ ಎಷ್ಟು ಸ್ಪೆಷಲ್ ನಿಮಗೆ? ಬಿಕಾಸ್ ಇವತ್ತು ಪಾರ್ಟಿ ಸಾಂಗ್, ಸ್ಟೂಡೆಂಟ್ಸ್ ಪಾರ್ಟಿ ಸಾಂಗ್ ರಿಲೀಸ್ ಆಗಿದೆ. ಸೊ ಎಷ್ಟು ಖುಷಿ ಕೊಡುತ್ತೆ ಅಂತ? ಖುಷಿ ಆಗ್ತದೆ. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಒಂದು ಈ ರೀತಿಯಾದಂಥ ಒಂದು ಪಾರ್ಟಿ ಸಾಂಗ್, ಅದು ನಾನು ಮತ್ತು ವಿಜೇತ್ ಸೇರಿ ಮಾಡಿರುವಂಥ ಸಾಂಗ್. ವಿಜೇತ್ ಯಾರು ಅಂತ ಹೇಳಿದರೆ 3 ಮಾಡಿರುವಂಥ ಮ್ಯೂಸಿಕ್ ಡೈರೆಕ್ಟರ್ ಅವರು. ಅದರಲ್ಲಿ 3 ನಾನು ಲಿರಿಕ್ಸ್ ಬರೆದಿದ್ದೆ, ಹಾಡಿದ್ದೆ. ಇದರಲ್ಲಿ ಚೇತನ್ ಕುಮಾರ್ ಅವರು ಲಿರಿಕ್ಸ್ ಬರೆದಿದ್ದಾರೆ, ವಿಜೇತ್ ಅವರು ಮ್ಯೂಸಿಕ್ ಮಾಡಿದ್ದಾರೆ, ಆ್ಯಂಡ್ ನಾನು ಹಾಡಿದ್ದೀನಿ. ಹಾಗೆ ವಿಡಿಯೋದಲ್ಲಿ ಕೂಡ ಪರ್ಫಾರ್ಮ್ ಮಾಡಿದ್ದೀನಿ. ವಿಡಿಯೋ ನೀವು ನೋಡಿದ್ರಿ, ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಕಲರ್ಫುಲ್ಲಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ಸಿನಿಮಾ ಸ್ಪೆಷಲ್ ನನಗೆ ಅಂದರೆ ಮೊದಲನೇ ಸಿನಿಮಾ ಅಂತ ತುಂಬ ಸ್ಪೆಷಲ್ ಆಗುತ್ತೆ. ಈ ಹಿಂದೆ ಇನ್ನೂ 2 ಸಿನಿಮಾ ಮಾಡಿದ್ದೀನಿ ಜೊತೆಗೆ, ಸೂತ್ರಧಾರಿ ಹಾಗೆ ಎಲ್ಲರ ಕಾಲೆಳಿತ ಕಾಲ. ಸೊ 3 ಸಿನಿಮಾಗಳಿತ್ತು. ನನಗೂ ಕುತೂಹಲ ಇತ್ತು ಯಾವ ಸಿನಿಮಾ ಫಸ್ಟ್ ರಿಲೀಸ್ ಆಗುತ್ತೆ ಅಂತ. ಸೊ ಈಗ ವಿದ್ಯಾರ್ಥಿನಿಯರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ಸ್ಟೂಡೆಂಟ್ಸ್ ಓರಿಯೆಂಟೆಡ್ ಸಿನಿಮಾ. ಸ್ಟೂಡೆಂಟ್ಸ್ಗಳು ಯಾವ ರೀತಿ ಅಂದರೆ ತುಂಬ ರಿಚ್ ಸ್ಟೂಡೆಂಟ್ಸ್ಗಳು, ರಿಚ್ ಪೇರೆಂಟ್ಸ್ ಇರ್ತಾರಲ್ಲ, ಅವರ ಮಕ್ಕಳುಗಳು ಯಾವ ರೀತಿ ಸಮಾಜದಲ್ಲಿ ಕೆಲವೊಂದು ವಿಚಾರಗಳಿಗೆ ಹಾಳಾಗ್ತಾರೆ, ಆ ಒಂದು ಬೇಸ್ ಇರುವಂತಹ ಒಂದು ಸಿನಿಮಾ. ಜಾಸ್ತಿ ರಿವೀಲ್ ಮಾಡೋಕ್ಕೆ ಹೋಗಲ್ಲ. ಸೊ ನಾನು ಒಂದು 3 ಶೇಡಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀನಿ. ನನಗೆ ಇದೊಂಥರ ತುಂಬ ಹೆಲ್ಪ್ ಆಯಿತು ಈ ಸಿನಿಮಾ. ಸೊ ವಿದ್ಯಾರ್ಥಿನಿಯರೇ ಆ್ಯಕ್ಚುಲಿ ಇದು ಮೂರನೇ ಸಿನಿಮಾ ಇದು ನಾನು ಶೂಟಿಂಗ್ ಮಾಡಿದ್ದು, ಬಟ್ ರಿಲೀಸ್ ಆಗ್ತಿರೋಂಥ ಮೊದಲನೇ ಸಿನಿಮಾ. ಸೊ ಫಸ್ಟ್ ಸಿನಿಮಾ, ಸೆಕೆಂಡ್ ಶೂಟಿಂಗ್ ಎಲ್ಲರ ಕಾಲೆಳಿತ ಕಾಲ, ಸೂತ್ರಧಾರಿಲಿ ಏನೇನು ನಾನು ಆ್ಯಕ್ಟಿಂಗ್ ಆನ್ ಸ್ಕ್ರೀನಲ್ಲಿ ಏನೇನೋ ಕಲಿಬೋದಾಗಿತ್ತು, ಅಲ್ಲಿ ಏನೇನು ಮಿಸ್ಟೇಕ್ ಮಾಡಿದ್ದೆ ಅದನ್ನೆಲ್ಲ ಇಲ್ಲಿ ಕರೆಕ್ಟ್ ಮಾಡಿಕೊಂಡು ಇಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಸೊ ನನಗಂತೂ ತುಂಬ ಖುಷಿ ಇದೆ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡ್ರೀಮ್ಸ್. ಅಂದರೆ ಯೂಶಲಿ ಈ ಥರ ಪಾರ್ಟಿ ಸಾಂಗ್ಸ್ ಅಥವಾ ನಿಮ್ಮದೇ ಆದಂತಹ ಸಿಂಗಲ್ಸ್ ಮೂಲಕ ನಿಮ್ಮ ನಟನಾ ಕೌಶಲ್ಯ ನಮಗೆ ಅದರಲ್ಲಿ ಗೊತ್ತಾಗ್ತಿತ್ತು ಆಲ್ಮೋಸ್ಟ್, ಅಂದರೆ ಡ್ಯಾನ್ಸ್ ಅಥವಾ ರ್ಯಾಪ್ ಮೂಲಕ. ಬಟ್ ಆ್ಯಸ್ ಅನ್ ಆ್ಯಕ್ಟರ್ ಅಂತ ನೀವೀಗ ನಟರಾಗಿ ಲೈಕ್ ಒಂದು ಸಿನಿಮಾ ಮೂಲಕ ನೀವು ಜನರನ್ನು ರಂಜಿಸಬೇಕು ಅನ್ನುವಂತಹ ಒಂದು ಸಂದರ್ಭ ಬಂದಾಗ ನಿಮಗೆ ಎಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತಿದ್ದು? ಬಿಕಾಸ್ ನಿಮ್ಮ ಆ್ಯಕ್ಟಿಂಗ್ನ ನೋಡುವಂತಹ ಸಮಯ ಇವಾಗ ಪ್ರೇಕ್ಷಕರಿಗೆ. ಸೊ ಅದೆಷ್ಟು ಚಾಲೆಂಜಿಂಗ್ ಅಂತ ಅನ್ಸುತ್ತೆ? ಲೈಕ್ ಸಿಂಗಲ್ಸ್ಗಿಂತ ಅಥವಾ ಹಾಡುಗಳಿಗಿಂತ ಎಷ್ಟು ವಿಭಿನ್ನವಾಗಿರುತ್ತೆ ಇದು ಅಂತ? ಅಲ್ಲ, ಆ್ಯಕ್ಟಿಂಗ್ ಅನ್ನೋದು ಇಟ್ಸ್ ಅ ಡಿಫ್ರೆಂಟ್ ಥಿಂಗ್. ಇವಾಗ ಹಾಡು ಹೇಳೋದು, ಮ್ಯೂಸಿಕ್ ಮಾಡೋದು, ಅದ್ರಲ್ಲಿ ಮ್ಯೂಸಿಕ್ ವಿಡಿಯೋದಲ್ಲಿ ಡ್ಯಾನ್ಸ್ ಮಾಡೋದು ಅದೊಂದು ಕಡೆ ಆಯಿತು ಅಂತ ಹೇಳಿದ್ರೆ, ಆ್ಯಕ್ಟಿಂಗ್ ಮಾಡೋದು ಇಟ್ಸ್ ಅ ಡಿಫ್ರೆಂಟ್ ಜಾನರ್. ಅಂದರೆ ಹೊಸ ಬೇರೆಯೇ ಕಲೆ ಅದು ಆ್ಯಕ್ಚುಲಿ. ಸೊ ಇದನ್ನ ಪ್ರಿಪೇರ್ ಆಗೋಕ್ಕೆ ತುಂಬ ಟೈಮ್ ತೊಗೊಂಡೆ. ಸಾಕಷ್ಟು ಜನ ಬೇರೆ ಬೇರೆ ಆರ್ಟಿಸ್ಟ್ಗಳು ಅವ್ರನ್ನ ನೋಡಿ ಸ್ಟಡಿ ಮಾಡಿ ಅವ್ರು ಯಾವ ರೀತಿ ಆ್ಯಕ್ಟ್ ಮಾಡ್ತಾರೆ, ಅವರ ಹಾವಭಾವ ಹೆಂಗಿರುತ್ತೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ, ಅವ್ರು ಡೈಲಾಗ್ ಹೇಳ್ಬೇಕಾದ್ರೆ ಒಂದೊಂದು ಡೈಲಾಗಿಗೂ ಎಷ್ಟು ಗ್ಯಾಪ್ಗಳು ಕೊಡ್ತಾರೆ, ಯಾವ ವರ್ಡನ್ನು ಯಾವ ರೀತಿ ಉಚ್ಚಾರಣೆ ಮಾಡ್ತಾರೆ, ಎಷ್ಟು ಯಾವ ವರ್ಡಿಗೆ ಎಲ್ಲಿ ಪ್ರೆಷರ್ ಮಾಡಬೇಕು, ಎಲ್ಲಿ ಸಾಫ್ಟಾಗಿ ಮಾಡಬೇಕು, ಇದನ್ನೆಲ್ಲ ಅಬ್ಸರ್ವ್ ಮಾಡಿ ನನಗೆ ತಿಳಿದಷ್ಟು ನಾನು ಮಾಡಿದ್ದೀನಿ ಅಷ್ಟೇ. ಚಂದನ್ ಅವರೇ, ಇನ್ನು ಆ್ಯಕ್ಚುಲಿ 2024 ಕನ್ನಡ ಚಿತ್ರರಂಗ ಅಂತ ನೋಡೋದಾದರೆ ಲೈಕ್ ಸಾಕಷ್ಟು ಸಿನಿಮಾ ಈಗಾಗಲೇ ರಿಲೀಸ್ ಆಗಿದೆ. ಬಟ್ ಎಲ್ಲೂ ಕೂಡ ಒಂದು ದೊಡ್ಡ ಹಿಟ್ ಸಿನಿಮಾ ಅಂತ ಇಲ್ಲಿ ತನಕ ಬರಲಿಲ್ಲ. ಬಿಕಾಸ್ ಅದರ ಮಧ್ಯದಲ್ಲೇ ಇವಾಗ ಸಾಕಷ್ಟು ವಿದ್ಯಮಾನಗಳು ಆಗ್ತಾ ಇರೋವಂಥದ್ದು ಬೇರೆ ಬೇರೆ ನೆಗೆಟಿವ್ ಟೈಪಲ್ಲಿ. ಅಂದರೆ ಪಾಸಿಟಿವ್ ಒಳ್ಳೊಳ್ಳೆ ಫಿಲಮ್ಸ್ ಬಂದಾಗ ಜನ ಅದನ್ನು ನೋಡಲಿಲ್ಲ, ಗುರುತಿಸಲಿಲ್ಲ. ಬಟ್ ಅದು OTT ಬಂದಾಗ ಅದನ್ನು ನೋಡಿ ಅಲ್ಲಿ ಚೆನ್ನಾಗಿದೆ, ಮಿಸ್ ಆಯಿತು ಅಂತೆಲ್ಲ ಇವಾಗ ಇದು ಮಾಡ್ತಾರೆ. ಪ್ಲಸ್ ಇವಾಗ ನೆಗೆಟಿವ್ ಅಂತ ವಿಷಯ ಬಂದಾಗ ತುಂಬ ಅದ್ರ ಕಡೆ ಜಾಸ್ತಿ ಗಮನ ಕೊಡುವಂಥದ್ದು ಜಾಸ್ತಿ ಆಗ್ತಾ ಇದೆ. ಸೊ ನೀವು ಕೂಡ ಆ್ಯಕ್ಚುಲಿ ನೀವು ಬೇಸರವನ್ನು ವ್ಯಕ್ತಪಡಿಸಿದ್ರೆ, ಅಂದರೆ ಮುಂದೆ ಹೆಂಗಿರುತ್ತೋ ನಮ್ಮದು ಅಂದರೆ ಸಿನಿಮಾ ಜರ್ನಿ ಅನ್ನೋ ಥರ ಎಲ್ಲ ಹೇಳ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ ಏನು ಅನಿಸುತ್ತೆ ಈ ಡೆವಲಪ್ಮೆಂಟ್ಸ್ ಎಲ್ಲ ನೋಡೋದಾದರೆ ಅಂತ? ತುಂಬ ಭಯ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ನಾನು ಅವಾಗಲೇ ಹೇಳ್ದಂಗೆ
ನಾಟಕ ಕಂಪ್ನಿಗಳು ಒಂದು ಟೈಮಲ್ಲಿ ತುಂಬ ಬೂಮಲ್ಲಿತ್ತು. ಆವಾಗ ಎಂಟರ್ಟೈನ್ಮೆಂಟ್ ಅಂತಿದ್ದಿದೆ ನಾಟಕಗಳು. ಒಳ್ಳೊಳ್ಳೆ ನಾಟಕ ಕಂಪ್ನಿಗಳಿದೆ, ಗುಬ್ಬಿ ವೀರಣ್ಣ ಅವ್ರ ನಾಟಕ ಕಂಪ್ನಿ ಇರ್ಬೋದು, ಆ ರೀತಿ ಸಾಕಷ್ಟು ನಾಟಕ ಕಂಪ್ನಿಗಳಿತ್ತು. ಸೊ ಯಾವಾಗ ಸಿನಿಮಾ ಅನ್ನೋದು ಬಂತು, ಸೊ ಅವರೆಲ್ಲ ಆವಾಗ ಡ್ರಾಪ್ ಆಗ್ತಾ ಹೋದರು. ಇವಾಗ ನಾಟಕ ನೋಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೆಲವು ಆಡಿಯನ್ಸ್ಗಳಿರ್ತಾರೆ. ಇವಾಗಲೂ ಇದೆ ನಾಟಕ, ಇಲ್ಲ ಅಂತಲ್ಲ, ಅದನ್ನು ಕಂಪ್ಲೀಟಾಗಿ ನಶಿಸಿ ಹೋಗಿಲ್ಲ. ಈಗಲೂ ಮೈಸೂರು ರಂಗಾಯಣ ಇರ್ಬೋದು, ಮತ್ತು ಇನ್ನೂ ಸಾಕಷ್ಟು ಆ ಥರ ನಾಟಕ ಹಾಲ್ಗಳಿದೆ ಅಲ್ಲ, ಮೈಸೂರಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು, ಅಲ್ಲಿ ಇವತ್ತಿಗೂ ನಾಟಕಗಳು ಮಾಡ್ತಾರೆ. ಅದನ್ನು ನೋಡಲಿಕ್ಕೆ ಇವತ್ತಿಗೂ ಆಡಿಯನ್ಸ್ ಇದ್ದಾರೆ, ಇಲ್ಲ ಅಂತಲ್ಲ, ಅಲ್ಲೂ ಹೋಗಿ ಆಡಿಯನ್ಸ್ ನೋಡ್ತಾರೆ. ಬಟ್ ಯಾವ ರೀತಿ ಅದು ಒಂದು ಟೈಮಲ್ಲಿ ಅಷ್ಟು ಪ್ರಖ್ಯಾತಿ ಇದ್ದಿದ್ದೋ ಇವತ್ತಿಗೆ ಅದು ತುಂಬ ಚಿಕ್ಕದಾಗ್ಬಿಟ್ಟಿದೆ ಇವತ್ತು. ಸೊ ಅದೇ ರೀತಿ ಸಿನಿಮಾ ಇಂಡಸ್ಟ್ರಿ ಕೂಡ ಇವಾಗ ಯಾವ ರೀತಿ ಸೋಷಿಯಲ್ ಮೀಡಿಯಾ ಬಂದು, ಫೋನ್ ಬಂದು, ಎಲ್ಲರ ಕೈಲೂ ಫೋನ್ ಬಂದು, ಎಂಟರ್ಟೈನ್ಮೆಂಟ್ ಬೇಕು ಅಂತ ಹೇಳಿದ್ರೆ ನಿಮಗೆ ಎವ್ರಿ 30 ಸೆಕೆಂಡ್ಸ್ ಒಂದೊಂದು ಎಂಟರ್ಟೈನ್ಮೆಂಟ್ ಕ್ಲಿಪ್ಗಳು ಸಿಗ್ತಾ ಹೋಗ್ತಿರ್ಬೇಕಾದಾಗ, ಸೊ ಎಂಟರ್ಟೈನ್ಮೆಂಟ್ ಅನ್ನೋ ಒಂದು ಆಸ್ಪೆಕ್ಟು ಫಸ್ಟು ನಾಟಕದಲ್ಲಿತ್ತು, ಅದಾದಮೇಲೆ ಸಿನಿಮಾಗೆ ಬಂತು. ಇವಾಗ ಸಿನಿಮಾ ಆದಮೇಲೆ ನೆಕ್ಸ್ಟ್ ಇವಾಗ ಫೋನಲ್ಲಿ ಬೇರೆ ಥರ ಬರ್ತಾ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅಂದರೆ ಸಾಕಷ್ಟು ದೊಡ್ಡ ಇಂಡಸ್ಟ್ರಿ ಇದ್ದಿದ್ದು ಇಂಡಸ್ಟ್ರಿ ಚಿಕ್ಕದಾಗ್ತಾ ಬರುತ್ತೆ ನೆಕ್ಸ್ಟು ಹೋಗ್ತಾ ಹೋಗ್ತಾ. ಕಲಾವಿದರುಗಳು ತುಂಬ ಕಮ್ಮಿ ಆಗ್ತಾ ಹೋಗ್ತಾರೆ, ಟೆಕ್ನಿಷಿಯನ್ಸ್ಗಳು ತುಂಬ ಕಮ್ಮಿ ಆಗ್ತಾ ಹೋಗ್ತಾರೆ, ಸಿನಿಮಾ ಸ್ಕ್ರೀನ್ಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಇವಾಗೆಲ್ಲ OTTಗೆ ಜಂಪ್ ಆಗಿಬಿಟ್ಟಿದ್ದಾರೆ. ಸೊ ಥಿಯೇಟ್ರ್ಗಳು ನಾವು ಎಲ್ಲ ನೋಡ್ತಿದ್ವಿ, ಆ ಥಿಯೇಟ್ರ್ ಹೊಡೆದಾಕಿದ್ರಂತೆ, ಆ ಥಿಯೇಟ್ರ್ ಹೊಡೆದಾಕಿ ಅಲ್ಲೊಂದು ಮಾಲ್ ಕಟ್ಟದ್ರಂತೆ, ಇನ್ನೆಲ್ಲೋ ಥಿಯೇಟ್ರ್ ಹೊಡೆದಾಕ್ಬಿಟ್ಟು ಅಪಾರ್ಟ್ಮೆಂಟ್ ಕಟ್ಟದ್ರಂತೆ. ಸೊ ಈ ರೀತಿಯ ಸುದ್ದಿಗಳು ಬರ್ತಿರೋದ್ರಿಂದ ಸಿನಿಮಾ ಹಾಲ್ಗಳು ಕಮ್ಮಿ ಆಗ್ತಾ ಬರುತ್ತೆ. ಸೊ ಮುಂದೊಂದು ಕಾಲದಲ್ಲಿ ಮೇ ಬಿ ವೆರಿ ಲೆಸ್ ಥಿಯೇಟರ್ಸ್ ಇರುತ್ತೆ. ಅದು ಕಂಪ್ಲೀಟಾಗಿ ಅದು ನಶಿಸಿ ಹೋಗಲ್ಲ, ಅಂದರೆ ಕಂಪ್ಲೀಟಾಗಿ ಹೋಗಲ್ಲ, ಬಟ್ ನಂಬರ್ ಆಫ್ ಅದ್ರ ಮೇಲೆ ಡಿಪೆಂಡ್ ಆಗುವಂತಹ ಆರ್ಟಿಸ್ಟ್ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್ಗಳು ತುಂಬ ಕಮ್ಮಿ ಆಗಿಬಿಡ್ತಾರೆ. ಚಂದನ್ ಅವರೇ, ಆ್ಯಕ್ಚುಲಿ ಎಲ್ಲರ ಕಾಲೆಳೆಯುತ್ತೆ ಕಾಲ ಅನ್ನುವಂತಹ ಒಂದು ಸಿನಿಮಾ ಮಾಡ್ತಿದ್ದೀರಿ. ಆ್ಯಕ್ಚುಲಿ 2024 ಬೇರೆ ಬೇರೆ ರೀತಿಯಲ್ಲಿ ಆ್ಯಕ್ಚುಲಿ ನಿಮಗೂ ಕೂಡ ಆ ರೀತಿಯ ಒಂದು ಅನುಭವ ಆಗಿದೆ. ಬಟ್ ಎಲ್ಲೋ ಒಂದು ಕಡೆ ಜನಗಳು ಬಹಳ ಡಿಗ್ನಿಫೈಡ್ ಆಗಿ ಈ ಒಂದು ವಿಷಯನ ಹ್ಯಾಂಡಲ್ ಮಾಡಿದ್ರು ಅನ್ನೋ ರೀತಿಯಲ್ಲಿ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಿಮ್ಮಿಬ್ಬರ ಒಂದು ವೈವಾಹಿಕ ಜೀವನವನ್ನು ನೀವು ಎಂಡ್ ಮಾಡಿದ ರೀತಿ ಆಗಿರ್ಬೋದು, ಅದ್ರ ಬಗ್ಗೆ ಎಲ್ಲ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಈಗ ಹೇಗಿದ್ದೀರಾ? ಲೈಕ್ ಈಗಲೂ ಕೂಡ ನೀವು ಫ್ರೆಂಡ್ಸ್ ಆಗಿನೇ ಇರ್ತೀರಾ ನಿವೇದಿತಾ ಗೌಡ ಅವ್ರ ಜೊತೆಗೆ? ಯಾವ ರೀತಿ ಇದ್ದ ಸಂಬಂಧ ಆ ರೀತಿ ಎಲ್ಲ? ಸರ್ ಖಂಡಿತ ಫ್ರೆಂಡ್ಸ್ ಆಗೇ ಇರ್ಬೇಕು ಸರ್. ಯಾಕಂತ ಹೇಳಿದ್ರೆ ಇವಾಗ ಎಷ್ಟೇ ವರ್ಷ ಅವ್ರ ಜೊತೆ ಒಟ್ಟಿಗೆ ಗಂಡ ಹೆಂಡತಿಯಾಗಿ ಸಂಸಾರ ಮಾಡಿ ಆಮೇಲೆ ಒಂದು ಟೈಮಲ್ಲಿ ಅದು ಸರಿ ಬರ್ತಾ ಇಲ್ಲ ಅಂತ ಅಂದಾಗ ಗಲಾಟೆ ಮಾಡಿಕೊಂಡು ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಎಷ್ಟೊಂದು ಕೇಸ್ಗಳು ನೋಡಿದ್ದೀವಿ ನಾವು. ಮಾರಣಾಂತಿಕವಾಗಿ ಹಲ್ಲೆಗಳು ಕೂಡ ನಡೆಯುತ್ತೆ. ಎಷ್ಟೋ ಕೋರ್ಟಲ್ಲಿ ಕೇಸ್ಗಳು ಇವತ್ತಿಗೂ ನಡೀತಾ ಇರುತ್ತೆ. ಎಷ್ಟೋ ಜನ ಒಬ್ರನ್ನೊಬ್ರು ಅಂದರೆ ಕೊಲೆಗಳು ಕೂಡ ನಡೆದೋಗ್ಬಿಟ್ಟಿದೆ. ಸೊ ಅದೆಲ್ಲ ಬೇಕಾ? ಅದೆಲ್ಲ ಅವಶ್ಯಕತೆ ಇಲ್ಲ. ನಾವು ತುಂಬ ಬೆಳೆದಿದ್ದೀವಿ, ಈ ಸಮಾಜ ತುಂಬ ಬೆಳೆದಿದೆ, ಮನುಷ್ಯ ಬೇರೆ ಲೆವೆಲ್ಲಲ್ಲಿದ್ದಾನೆ, ಅವನ ಯೋಚನಾ ಶಕ್ತಿ ತುಂಬ ಚೇಂಜ್ ಆಗಿದೆ. ಸೊ ಹಾಗಾಗಿ ಇದೆಲ್ಲ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿ ಯಾವಾಗ ನಮಗೆ ಗೊತ್ತಾಯಿತು ನಾವು ಇಬ್ಬರು ಒಬ್ರಿಗೊಬ್ರು ಇನ್ನು ಮುಂದೆ ಜೀವನದಲ್ಲಿ ಒಟ್ಟಿಗೆ ಇರಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾದಾಗ ಕೂತು ಮಾತಾಡಿ ಅದನ್ನು ಬಗೆಹರಿಸ್ಕೊಂಡು ಸಿಂಪಲಾಗಿ ಮುಗಿಸಿದ್ವಿ ಅಷ್ಟೇ. ಒಟ್ಟಿಗೆ ಇರ್ಲಿಕ್ಕೆ ಆಗಲ್ಲ, ಹೌದು, ಬಟ್ ಫ್ರೆಂಡ್ಸ್ ಆಗಿರ್ತೀವಿ ಅನ್ನೋಂತಹ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ರೆ ಇರಲೇಬೇಕು. ಯಾಕಂತ ಹೇಳಿದ್ರೆ ನಾವು ಒಂದೇ ಇಂಡಸ್ಟ್ರಿಯಲ್ಲಿ ಇರಬೇಕಾದಾಗ ಎದುರು ಬದ್ರು ಸಿಗ್ತಾನೆ ಇರ್ತೀವಿ. ಅದೋ ಒಂದು ಫಂಕ್ಷನ್ ಅಲ್ಲಿ ಇಲ್ಲಿ ಸಿಕ್ಕಿದಾಗ ಮುಖ ತಿರ್ಗಿಸ್ಕೊಂಡು ಹೋಗೋದು ಚೆನ್ನಾಗಿರಲ್ಲ, ಮನಸ್ಸಿಗೆ ಅದು ಬೇಜಾರಾಗುತ್ತೆ. ಸಿಕ್ಕಿದಾಗ ಹಾಯ್ ಹಲೋ ಅಂತ ಹೇಳೋಷ್ಟಾದರೂ ಖುಷಿಯಾಗಿರಬೇಕು. ಬಟ್ ಡೆಫಿನೆಟ್ಲಿ ಅಂದರೆ ಎಷ್ಟೇ ಡಿಗ್ನಿಫೈಡ್ ಆಗಿ ಈ ರೀತಿ ಒಂದು ಬ್ರೇಕಪ್ ಅಥವಾ ಡಿವೋರ್ಸ್ ಆದರೂ ಕೂಡ ಎಲ್ಲೊಂದು ಕಡೆ ಜನ ಸ್ವಲ್ಪ ಅಂದರೆ ಕನ್ಫ್ಯೂಸ್ಡ್ ಆಗಿದ್ದಾರೆ. ಅಂದರೆ ಇವರು ಅಂದರೆ ಡಿವೋರ್ಸ್ ಅಂತ ಕೂಡ ಹೇಳ್ತಾರೆ, ಜೊತೆಗೆ ಫ್ರೆಂಡ್ಸ್ ಆಗಿರ್ತೀವಿ ಅಂತಾರೆ. ಇವಾಗ ನೀವು ಕೈ ಹಿಡ್ಕೊಂಡು ಹೊರಗೆ ಬಂದಿದ್ದಾಗಿರ್ಬೋದು. ಕೆಲವೊಂದಷ್ಟು ಜನಗಳಿಗೆ ಅದು ಕನ್ಫ್ಯೂಷನ್ ಇದೆ, ಅಂದರೆ ಯಾವ ರೀತಿ ಇದು ಹಾಗಾದರೆ ರಿಲೇಷನ್ಶಿಪ್ ಅನ್ನೋ ಥರ. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ? ರಿಲೇಷನ್ಶಿಪ್ ಅಂತ ಏನಲ್ಲ. ಸೊ ಒಂದು ಹುಡುಗಿಯಾಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡೋದು ನಮ್ಮ ಧರ್ಮ ಆಗಿರುತ್ತೆ. ನಾವು ಇಷ್ಟು ದಿವಸ ಅವ್ರ ಜೊತೆ ಒಟ್ಟಿಗೆ ಇದ್ವಿ, ಸಂಸಾರ ಮಾಡಿದ್ವಿ. ಡಿವೋರ್ಸ್ ಆದ ತಕ್ಷಣ ನೀನು ಬೇರೆ ನಾನು ಬೇರೆ ಅಂತ ಓಡೋಗ್ಬಿಟ್ರೆ ಎಲ್ಲೋ ಅನ್ಕೊಂಡು ನಾನು ಆ ಥರದವನಲ್ಲ. ಸೊ ಹಾಗಾಗಿ ಯಾಕಂದರೆ ಅವತ್ತು ಆ ಥರ ಇತ್ತು ಪ್ರೆಷರು. ತುಂಬ ಜನ ಅಲ್ಲಿ ವೀಡಿಯೋ ತೆಗಿಯೋಕ್ಕೆ, ಫೋಟೋ ತೆಗಿ ಬಂದಾಗ ನಮಗೂ ಎಲ್ಲೋ ಒಂದು ಕಡೆ ಮುಜುಗರ ಅನಿಸ್ತಾ ಇತ್ತು. ಸೊ ಹಾಗಾಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡೋದು ನನ್ನ ಜವಾಬ್ದಾರಿಯಾಗಿತ್ತು, ನಾನು ಆ ಥರ ಮಾಡಿದೆ. ಸರ್, ವಿದ್ಯಾರ್ಥಿನಿಯರೇ ಸಿನಿಮಾದ ಇನ್ನೊಬ್ಬರು ಆ್ಯಕ್ಚುಲಿ ನಟ ಸ್ವಲ್ಪ ನಿಮ್ಮ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡಿದರು. ಸೊ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೂಡ ಕೊಡಬೇಕು ಅಂತಲೇ ಆ್ಯಕ್ಚುಲಿ ಈ ಪ್ರೆಸ್ ಮೀಟಿಂಗ್ ನೀವು ಬಂದಿದ್ರಿ. ಬಟ್ ಅವ್ರು ಇವತ್ತು ಬರಲಿಲ್ಲ. ಸೊ ಸಾಕಷ್ಟು ವಿಷಯಗಳನ್ನು ಅವ್ರು ಮಾತಾಡಿದರು. ಅಂದರೆ ನೀವೇನೋ ಒಳ್ಳೆ ಬಟ್ಟೆ ಹಾಕೊಂಡು ಬಂದಿರಲಿಲ್ಲ ಯಾವುದೋ ಒಂದು ಪ್ರೆಸ್ ಮೀಟಿಗೆ, ಆ ಥರದ್ದೆಲ್ಲ. ಸೊ ಮತ್ತು 15 ದಿನದಿಂದ ಕಾಲ್ ರಿಸೀವ್ ಮಾಡ್ತಿರಲಿಲ್ಲ ಚಿತ್ರತಂಡದ್ದು ಅಂತ. ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತ? ಅವ್ರಿಗೆ ಏನು ಹೇಳೋಂಥದ್ದೇನಿಲ್ಲ ಸರ್. ನಾನು ಕ್ಲಾರಿಟಿ ಕೊಡಬೇಕಾಗಿದ್ದು ನಮ್ಮ ಕರ್ನಾಟಕ ಜನತೆಗೆ. ಯಾಕಂತ ಹೇಳಿದ್ರೆ ಅವರು ಸತ್ಯ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳಿದರು. ಸೊ ಹಾಗಾಗಿ ಅದನ್ನು ನಂಬಿದವರು ತುಂಬ ಜನ ಇದ್ದರು. ಸೊ ಹಾಗಾಗಿ ಈ ವೇದಿಕೆ ಕಾಯ್ತಾ ಇದ್ದೆ ನಾನು. ಸೊ ಇವತ್ತು ಅದಕ್ಕೆ ಡೈರೆಕ್ಟ್ರು ಅವ್ರ ಜೊತೆ ಕ್ಲಾರಿಫಿಕೇಷನ್ ಕೊಟ್ಟೆ. ಅವ್ರಿಗೆ ಹೇಳೋಂಥದ್ದು ನಾನು ಏನೂ ಇಲ್ಲ. ಅಂದರೆ
ನನ್ನ ಬಗ್ಗೆ ಅವ್ರೇನೋ ಕೆಟ್ಟದಾಗ ಹೇಳಿದಾಗ ಸೊ ಅದಲ್ಲ ಅನ್ನೋದು ನನಗೆ ಪ್ರೂವ್ ಮಾಡಬೇಕಾಗಿತ್ತು, ಅದು ಇವತ್ತು ಪ್ರೂವ್ ಮಾಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ 3 ಸಿನಿಮಾಗಳಿಗೂ ಒಳ್ಳೇದಾಗಲಿ. ಫಸ್ಟ್ ವಿದ್ಯಾರ್ಥಿನಿಯರೇ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೊ ಮಚ್. ಎಸ್. ಸೊ ಇದಿಷ್ಟು ಚಂದನ್ ಶೆಟ್ಟಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.